ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಗಾದೆ ವಿಸ್ತರಣೆ. ಗಾದೆಯ ಹೆಸರು ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ, ಮಾತು ಮಾನವನಿಗೆ ವರವೂ ಹೌದು, ಶಾಪವೂ ಆಗಬಲ್ಲದು. ಮಾತು ಮಾನವನಿಗೆ ವರವೂ ಅದು, ಶಾಪವೂ ಆಗಬಲ್ಲದು. ಮಾತು ಮುತ್ತಿದಂತೆ, ಅದನ್ನು ನಯ ವಿನಯ ವಿಶ್ವಾಸಗಳಿಂದ ಬಳಸಿದರೆ ಅದು ನಮಗೆ ಮೃತ್ಯುವಾದೀತು. ಮಾತು ಮುತ್ತಿದ್ದಂತೆ, ಅದನ್ನು ನಯ ವಿನಯ ವಿಶ್ವಾಸಗಳಿಂದ ಬಳಸಿದರೆ ಅದು ನಮಗೆ ಮೃತ್ಯುವಾದೀತು. ಅದನ್ನು ನಮ್ಮ ಹಿರಿಯರು ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂದು ಸಾರಿ ಹೇಳಿದ್ದಾರೆ. ಅದನ್ನು ನಮ್ಮ ಹಿರಿಯರು ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂದು ಸಾರಿ ಹೇಳಿದ್ದಾರೆ. ಮಾತಿನಿಂದಲೇ ಲೋಕದ ಏಳ್ಗೆ ಹಾನಿ ಎರಡೂ ಉಂಟು. ಮಾತಿನಿಂದಲೇ ಲೋಕದ ಏಳ್ಗೆ ಹಾನಿ ಎರಡೂ ಉಂಟು. ಹಾಗೆಯೇ ಮಾನವನಿಗೆ ಊಟವೂ ಮುಖ್ಯ. ಅದನ್ನು ಹೊತ್ತಿಗೆ ಅಗತ್ಯವಾದಷ್ಟು ಊಟ ಮಾಡಬೇಕು. ಹಾಗೆ ಮಾನವಿಗೆ ಊಟವೂ ಮುಖ್ಯ. ಅದನ್ನು ಹೊತ್ತಿಗೆ ಅಗತ್ಯವಾದಷ್ಟು ಊಟ ಮಾಡಬೇಕು. ಅದನ್ನು ಮರೆತು ಅಸಮತೋಲನವಾಗಿ ಬಳಸಿದರೆ ಅದು ಆರೋಗ್ಯಕ್ಕೆ ಹಾನಿ ಮಾಡಿ ರೋಗವನ್ನುಂಟು ಮಾಡುವುದು. ಅದನ್ನು ಮರೆತು ಅಸಮತೋಲನವಾಗಿ ಬಳಸಿದರೆ ಅದು ಆರೋಗ್ಯಕ್ಕೆ ಹಾನಿ ಮಾಡಿ ರೋಗವನ್ನುಂಟು ಮಾಡುವುದು. ಮಾತು, ಊಟ ಎರಡು ಮಹತ್ವವಾದವುಗಳನ್ನು. ಎರಡರ ಬಳಕೆಯಲ್ಲಿ ಮಾನವರು ಜಾಗೃತರಾಗಿರಬೇಕು. ಮಿತವಾದರೆ ಕ್ಷೇಮ, ಅತಿಯಾದ ಎಲ್ಲೆ ಮೀರಿದರೆ ಅವಸಾನ. ಮಾತು, ಊಟ ಎರಡು ಮಹತ್ವವಾದವುಗಳು. ಎರಡರ ಬಳಕೆಯಲ್ಲಿ ಮಾನವರು ಜಾಗೃತರಾಗಿರಬೇಕು. ಮಿತವಾದರೆ ಕ್ಷೇಮ, ಅತಿಯಾದ ಎಲೆ ಮೀರಿದರೆ ಅವಸಾನ. ಇದಿಷ್ಟು ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆಯ ವಿಸ್ತರಣೆ ಮುಗಿದಿದೆ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ. ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.